ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, IBPS ಇಂದ RRBಯಲ್ಲಿ ರೀಜನಲ್ ರೂರಲ್ಸ್ ಬ್ಯಾಂಕಿಂದ ಯಾರೋ ಒಂದು ಗ್ರೂಪ್ ಎ ಆಫೀಸರ್ ಸ್ಕೇಲ್ 1 ಒಂದು ಪೋಸ್ಟ್ಗೆ ಅಪ್ಲೈ ಮಾಡಿದ್ದಾರೆ. ನೋಡಿ, ಅಂಥ ಅಭ್ಯರ್ಥಿಗಳಿಗೆ ಒಂದು ಅಡ್ಮಿಟ್ ಕಾರ್ಡ್ನ ರಿಲೀಸ್ ಮಾಡಿದ್ದಾರೆ. ಅದನ್ನು ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಬೇಕಂತ ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬನ್ನು ಮಾಡ್ಕೊಂಡಿಲ್ಲ ನೋಡಿ, ಆದಷ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನೋಡಿ, ಈಗಾಗಲೇ ಅವರು ಒಂದು ಎಕ್ಸಾಮ್ ಡೇಟ್ನ 22 ಮತ್ತು 23 ಒಳಗೆ ಎಕ್ಸಾಮಿನೇಷನ್ ನಡೆಸ್ತಾ ಇದ್ದಾರೆ. ಮತ್ತು ಈ ಒಂದು ಅಡ್ಮಿಟ್ ಕಾರ್ಡ್ ನೀವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಈ ಒಂದು ಡೇಟ್ನೊಳಗೆ ಡೌನ್ಲೋಡನ್ನು ಮಾಡ್ಕೋಬೇಕಾಗುತ್ತೆ. ಮತ್ತು ಈಗಾಗಲೇ ನಿಮಗೆ SMS ಮೂಲಕ ಅವರು ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ನ ಈಗ ಕೊಟ್ಟಿದ್ದಾರೆ ಮತ್ತು ಯಾವ ಒಂದು ದಿನಾಂಕದಲ್ಲಿ ನಿಮ್ಮ ಒಂದು ಎಕ್ಸಾಮ್ ಡೇಟ್ ಇದೆ ಅಂತ ಅದನ್ನು ಮೆಸೇಜ್ ಮೂಲಕ ತಲುಪಿಸಿದ್ದಾರೆ. ಈಗ ಯಾವ ರೀತಿಯಾಗಿ ಡೌನ್ಲೋಡನ್ನು ಮಾಡ್ಕೋಬೇಕಂತ ನೋಡ್ಕೊಳ್ಳೋಣ. ನೋಡಿ, ಈಗಾಗಲೇ ಇದು ಆಫೀಸರ್ ಗ್ರೇಡ್ ಸ್ಕೇಲ್ 1 ಆಗಿರೋದ್ರಿಂದ ಇನ್ನೂ ಅಸಿಸ್ಟೆಂಟ್ ಆಫೀಸರ್ಸ್ ಕ್ಲರ್ಕ್ ಮಲ್ಟಿಪರ್ಪೋಸ್ ಇನ್ನೂ ಎಕ್ಸಾಮಿನೇಷನ್ ಇಲ್ಲ. ನಿಮಗೆ ಡಿಸೆಂಬರಲ್ಲಿ ಇದು ಎಕ್ಸಾಮಿನೇಷನ್ ಇರುತ್ತೆ. ಇದು ಓನ್ಲಿ ಆಫೀಸರ್ ಸ್ಕೇಲ್ಸ್ 1 ಅಸಿಸ್ಟೆಂಟ್ ಮ್ಯಾನೇಜರ್ ಪೋಸ್ಟ್ಗಳಿಗೆ ಈ ಒಂದು ಅಡ್ಮಿಟ್ ಕಾರ್ಡ್ನ ರಿಲೀಸ್ ಮಾಡಿರ್ತಾರೆ. ಯಾವ ರೀತಿಯಾಗಿ ಇಲ್ಲಿ ನೀವು ಡೌನ್ಲೋಡನ್ನು ಮಾಡ್ಕೋಬೇಕಂತ ನೋಡ್ಕೋಣ. ಮೊದಲೇದಾಗಿ ಇಲ್ಲಿ ನಿಮಗೆ ಲ್ಯಾಂಗ್ವೇಜನ್ನು ಇಲ್ಲಿ ಚೂಸ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೀವು ಯಾವುದಾದ್ರೂ ಒಂದು ಲ್ಯಾಂಗ್ವೇಜ್ನ ಚೂಸನ್ನು ಮಾಡ್ಕೊಳ್ಳಿ. ಮತ್ತು ಇಲ್ಲಿ ರಿಜಿಸ್ಟ್ರೇಷನ್ ನಂಬರು, ನಿಮ್ಮ ಒಂದು ಪಾಸ್ವರ್ಡ್ ಅಥವಾ ಡೇಟ್ ಆಫ್ ಬರ್ತ್ ಇದು ಎರಡರಲ್ಲಿ ಒಂದು ಹಾಕಿ ಕ್ಯಾಪ್ಚಾ ಹಾಕಿ ನೀವು ಲಾಗಿನನ್ನು ಮಾಡಬೇಕಾಗುತ್ತೆ. ನಿಮ್ಮ ಕಡೆ ಪಾಸ್ವರ್ಡ್ ಏನಾದರೂ ಇಲ್ಲಪ್ಪ ಅಂತಂದರೆ ನಿಮ್ಮ ಜಿಮೇಲಲ್ಲಿ ಹೋಗಿ ಸರ್ಚ್ ಮಾಡಿ IBPS RRB ಅಂತ. ಅಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರು ಪಾಸ್ವರ್ಡ್ ಎರಡೂ ಇರುತ್ತೆ. ಅದನ್ನು ಯೂಸ್ ಮಾಡ್ಕೊಂಡು ನೀವು ಲಾಗಿನನ್ನು ಆಗ್ಬೋದು. ಇಲ್ಲ ಪಾಸ್ವರ್ಡ್ ಏನಾದರೂ ಗೊತ್ತಿಲ್ಲ ಅಂತ ಏನಾದರೂ ಅಂದರೆ ನೀವು ಡೇಟ್ ಆಫ್ ಬರ್ತ್ ಮೂಲಕನೂ ಇಲ್ಲಿ ಲಾಗಿನನ್ನು ಆಗ್ಬೋದು. ಯಾವ ರೀತಿ ಇರಬೇಕಂದ್ರೆ ನಿಮ್ಮ ಡೇಟು ಮಂತು ಇಯರಲ್ಲಿ ಕೊನೆಯದ 2 ಡಿಜಿಟ್ ಇರುತ್ತಲ್ಲ ಅದೇ ರೀತಿಯಾಗಿರಬೇಕು. ಮತ್ತು ಏನು ಸಿಂಬಾಲ್ಸ್ ಇದೆಯಲ್ಲ ಅದನ್ನು ಯೂಸ್ ಮಾಡ್ಕೊಂಡು ನೀವು ಡೇಟ್ ಆಫ್ ಬರ್ತ್ ಹಾಕೊಂಡು ಲಾಗಿನನ್ನು ಮಾಡ್ಕೊಳ್ಳಿ. ಮತ್ತು ಕೊನೆಯದಾಗಿ ಇಲ್ಲಿ ಕ್ಯಾಪ್ಚಾನ ಹಾಕೊಳ್ಳಿ. ಕ್ಯಾಪ್ಚಾ ಹಾಕೊಂಡು ಲಾಗಿನ್ ಅಂತ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಲಾಗಿನ್ ಮಾಡಿದ ತಕ್ಷಣ ನಿಮ್ಮ ಅಡ್ಮಿಟ್ ಕಾರ್ಡಲ್ಲಿ ರಿಲೀಸ್ ಆಗಿರುತ್ತೆ. ನಿಮ್ಮ ಒಂದು ಕ್ಯಾಂಡಿಡೇಟ್ಸ್ ನೇಮ್ ಆಗಿರ್ಬೋದು, ಎಕ್ಸಾಮಿನೇಷನ್ ಡೇಟ್ ಆಗಿರ್ಬೋದು, ರಿಪೋರ್ಟಿಂಗ್ ಟೈಮ್ ಆಗಿರ್ಬೋದು ಮತ್ತು ಎಕ್ಸಾಮಿನೇಷನ್ ವೆನ್ಯೂ ಆಗಿರ್ಬೋದು, ಅಂದರೆ ಸಿಟಿ ಆಗಿರ್ಬೋದು, ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಇಲ್ಲಿ ಶೋ ಆಗುತ್ತೆ. ಯಾವ ಒಂದು ಎಕ್ಸಾಮಿನೇಷನ್ ಸೆಂಟರ್ಗೆ ಬಂದಿದೆ ಅಂತ ಶೋ ಆಗುತ್ತೆ. ಪ್ರತಿಯೊಂದು ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ಅದ್ರ ಜೊತೆಗೆ ನಿಮಗೆ ಸ್ವಲ್ಪ ಜನರಲ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ. ನಿಮ್ಮೊಂದು ಎಕ್ಸಾಮಿನೇಷನ್ ಸೆಂಟರ್ ಹೋಗುವಾಗ ಏನೇನು ಡಾಕ್ಯುಮೆಂಟ್ಸ್ನ ತೆಗೆದುಕೊಂಡು ಹೋಗಬೇಕಂತ ಪ್ರತಿಯೊಂದು ಮಾಹಿತಿಯನ್ನು ಇಲ್ಲಿ ನೀಡಿರ್ತಾರೆ. ಅದೇ ರೀತಿಯಾಗಿ ಇಲ್ಲಿ ಕ್ಲಿಕ್ಕರ್ ಟು ಪ್ರಿಂಟ್ ಅಂತ ಆಪ್ಷನ್ ಇದೆ. ಇದ್ರ ಮೂಲಕ ನೀವು ನಿಮ್ಮ ಒಂದು ಈ ಒಂದು PDF ಮೊಬೈಲಲ್ಲಿ ಸೇವನ್ನು ಮಾಡ್ಕೊಳ್ಳಿ. ಪ್ರಿಂಟ್ ಅಂತ ಆಪ್ಷನ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಪ್ರಿಂಟನ್ನು ಮಾಡ್ಕೋಬೋದು. ಈ ರೀತಿಯಾಗಿ IBPS RRB ಅಲ್ಲಿ ಕರೆದಿರುವಂಥ ಆಫೀಸರ್ ಸ್ಕೇಲ್ 1 ಪೋಸ್ಟ್ಗಳಿಗೆ ಯಾರು ಒಂದು ಅಪ್ಲಿಕೇಶನ್ ಹಾಕಿದ್ದೀರಾ ಪ್ರತಿಯೊಬ್ಬರು ಈ ರೀತಿಯಾಗಿ ನಿಮ್ಮೊಂದು ಅಡ್ಮಿಟ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಏನಾದರೂ ಡೌಟ್ಸ್ ಇರೋ ಆದಷ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್.